ಮಧ್ಯಪ್ರಾಚ್ಯ ಯುದ್ಧದ ಕಾರಣಕ್ಕೆ ಭಾರತದಲ್ಲಿ ಉಂಟಾಗಿರುವ ಸಿಲಿಂಡರ್ಗಳ ಕೊರತೆ ಮತ್ತಷ್ಟು ಬಿಗಡಾಯಿಸಿದೆ. ಬೆಂಗಳೂರಿಗೆ 22,000 ಕಮರ್ಷಿಯಲ್ ಸಿಲಿಂಡರ್ನ ರಿಕ್ವೈರ್ಮೆಂಟ್ ಪರ್ ಡೇ ಒಂದು ದಿನಕ್ಕೆ. ನೆನ್ನೆ 11,000 ಸಿಲಿಂಡರ್ಗಳು ರಿಕ್ವೈರ್ಮೆಂಟ್ನ ಅರ್ಧ ಮಾತ್ರ ಬಂದಿದ್ವು, ಇವತ್ತು ಒಂದೂ ಬಂದಿಲ್ಲ ಅನ್ನುವ ಮಾಹಿತಿ ಇದೆ. ಬೆಂಗಳೂರು ಮಾತ್ರ ಅಲ್ಲ, ಹೆಚ್ಚು ಕಡಿಮೆ ಎಲ್ಲ ಮಹಾನಗರಗಳಲ್ಲೂ ಇದೇ ಸಮಸ್ಯೆ. ಮುಂಬೈ, ಚೆನ್ನೈ, ದೆಹಲಿ, ಕೋಲ್ಕತ್ತಾ, ಲಖನೌ, ಹೈದರಾಬಾದ್, ಭುವನೇಶ್ವರ, ಅನೇಕ ಹೋಟೆಲ್ಗಳು ಬಂದಾಗಿದ್ದಾವೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಸಮರ್ಪಕವಾಗಿ ಸಿಲಿಂಡರ್ ಪೂರೈಸೋದಕ್ಕೆ. ಕೇವಲ ಹೋಟೆಲ್ಗಳು ಮಾತ್ರ ಅಲ್ಲ, ಪಿಜಿಗಳು, ಕಲ್ಯಾಣ ಮಂಟಪಗಳು, ದೇವಸ್ಥಾನದ ಪ್ರಸಾದ ತಯಾರಿಕೆಯ ಮೇಲೂ ಕೂಡ ಇದರ ಇಂಪ್ಯಾಕ್ಟ್ ಆಗಿದೆ. ನೂರಾರು ಹೋಟೆಲ್ಗಳು ಬಂದಾಗಿದ್ದಾವೆ. ಬೆಂಗಳೂರಿನಲ್ಲಿ ಪರಿಸ್ಥಿತಿ ನೆನ್ನೆಗಿಂತ ಬಿಗಡಾಯಿಸಿದೆ. 22,000 ಕಮರ್ಷಿಯಲ್ ಸಿಲಿಂಡರ್ಗಳು ಬೆಂಗಳೂರು ನಗರ ಒಂದಕ್ಕೆ ಒಂದು ದಿನಕ್ಕೆ ಬೇಕು. 22,000. ನೆನ್ನೆ 11,000 ಸಿಲಿಂಡರ್ಗಳು ರಿಕ್ವೈರ್ಮೆಂಟ್ನ ಅರ್ಧ ಮಾತ್ರ ಬಂದಿದ್ವು, ಇವತ್ತು ಒಂದೂ ಬಂದಿಲ್ಲ. ನಾಳೆ ಬೆಂಗಳೂರಿನಲ್ಲಿ ಹೋಟೆಲ್ಗಳು ನಡೆಯೋದೇ ಡೌಟ್ ಅನ್ನೋ ಪರಿಸ್ಥಿತಿ ಇದೆ. ಕೆಲವು ಹೋಟೆಲ್ಗಳು ಸೌದೆ ಒಲೆಗೆ ಮೊರೆ ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ದಾವೆ. ಬ್ಲೋವರ್ ಹೊಂದಿರುವ ಸೌದೆ ಒಲೆಗಳನ್ನು ತಂದು ವ್ಯವಹಾರ ನಡೆಸ್ತಾ ಇದ್ದಾರೆ. ಕೆಲವು ಹೋಟೆಲ್ ಮಾಲೀಕರು ಕರೆಂಟ್ ಸ್ಟೋವ್ ತಂದಿದ್ದಾರೆ. ಮೆನುನಲ್ಲಂತೂ ವ್ಯತ್ಯಾಸ ಆಗಿದೆ. ಕೆಲವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಯುದ್ಧ ಶುರುವಾದಂಗಿಂದ ನಮ್ಗೆ ಈ ಥರ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಈ ಥರ ಅನಿಲ ಸಿಗಲೇ ಇಲ್ಲ ಅಂದರೆ 99% ನಮ್ಮ ಹೋಟ್ಲು ಉದ್ಯಮ ಅನಿಲದ ಮೇಲೆ ಅವಲಂಬಿತ ಆಗಿರ್ತಕ್ಕಂಥದ್ದು. ಅನಿಲ ಸಿಗಲಿಲ್ಲ ಅಂದರೆ ನಾವೆಲ್ಲೋ ಒಂದು ಕಡೆ ಹೋಟ್ಲನ್ನ ಕ್ಲೋಸ್ ಮಾಡಬೇಕಲ್ಲ ಅನ್ನೋ ಒಂದು ಆತಂಕ ನಮ್ಮಲ್ಲೂ ಕಾಡ್ತಾ ಇದೆ. ಈಗ ಕೆಲವು ಮೆನುನಲ್ಲಿ ಶಾರ್ಟ್ ಮೆನು ಮಾಡಿ ಕೆಲವು ಐಟಮ್ಗಳನ್ನ ಕಟ್ ಮಾಡಿ ಇದನ್ನಷ್ಟೇ ಲಿಮಿಟೆಡ್ ಕೊಡೋಣ ಅಂತ ತೀರ್ಮಾನ ಮಾಡಿದ್ವಿ. ಆ ಲಿಮಿಟೆಡ್ ಕೊಡೋಕ್ಕೂ 2 ಸಿಲಿಂಡ್ರು ನಮಗೆ ಭಾಳ ದಿನ ಬರೋ ಒಂದು 2 ರಿಂದ 3 ದಿನ ಬರ್ಬೋದು ಅಷ್ಟೇ. ಆ ನಂತರ ನಾವು ಕ್ಲೋಸ್ ಮಾಡಲೇಬೇಕಾದಂಥ ಆತಂಕ ಇದೆ. ಸಿಲಿಂಡರ್ದ ಕೊರತೆ ಆಗಿದೆ ಹೋಟೆಲ್ಗೆ. ಇದಕ್ಕೆ ಯಾಕೆಂದರೆ ಮೊದಲೇ 2 ಸಿಲಿಂಡರ್ ಎಲ್ಲ ಕೊಡ್ತಿದ್ರು, ಈಗ 1 ಸಿಲಿಂಡ್ರ್ 1 ಬುಕ್ಕಿಗೆ ಅಂತ ಅನ್ನುವಂಥದ್ದು ಅವರು ಮಾಡಿದ್ದಾರೆ. ಮತ್ತೊಂದು ಏನಂದರೆ ಈಗ ನಾವು ಪ್ರೈವೇಟ್ ಗ್ಯಾಸ್ದವ್ರದ್ದು ಕೊಡ್ತೀವಿ, ನಮಗೆ ಗೋ ಗ್ಯಾಸು ಮತ್ತು ಏಜಸ್ ಅಂತ.
ಅವರು ಸಡನ್ನಾಗಿ 720 ರೂಪಾಯಿ ಎಕ್ಸಸ್ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ ಇವತ್ತೇ. ನಿನ್ನೆ 2030 ಇತ್ತು, ಇವತ್ತು 2750 ರೂಪಾಯಿ ಮಾಡಿದ್ದಾರೆ. ಹೀಗೆಲ್ಲ ಮಾಡಿದರೆ ನಮಗೆ ನಾವೀಗ ಗಿರಾಕಿಗಳಿಗೂ ನಾವು ಅದನ್ನೇನು ಹಾಕ್ಲಿಕ್ಕೆ ಬರೋದಿಲ್ಲ. ಈಗ ನಮಗೆ ತುಂಬ ಹೋಟೆಲ್ ದಂಧೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ. ನಾವು ಕೆಲವೊಂದು ಐಟಮ್ ಈಗ ಕಡಿಮೆ ಮಾಡಿದ್ವಿ, ಅಂದರೆ ಚೈನೀಸು ಮತ್ತು ಒಂದು ಕೆಲವೊಂದು ರೊಟ್ಟಿಗೆಲ್ಲ ನಮಗೆ ಗ್ಯಾಸ್ ಜಾಸ್ತಿ ಬೇಕಾಗ್ತದೆ ಅನ್ನೋದಕ್ಕಾಗಿ ನಾವೀಗ ಅದನ್ನು ಬಂದಿಟ್ಟಿದ್ವಿ. ಈಗ ನಮಗೆ ಗ್ಯಾಸ್ ಸಪ್ಲೈ ಆಗುತ್ತಾನೋ ಆ ಸೆಕ್ಷನ್ ಬಂದೇ ಇರ್ತದೆ ನಮ್ಮದು. ಈಗ ಊಟ ಅಷ್ಟೇ ಕೊಡ್ತಾ ಇದ್ದೀವಿ, ತಿಂಡಿ ಅಷ್ಟೇ ಕೊಡ್ತೀವಿ. ಕೆಲವು ರೊಟ್ಟಿ ಊಟ ಇತ್ತು ನಮ್ಮದು, ಅದನ್ನು ಬಂದಿಟ್ಟಿದ್ವಿ ನಾವೀಗ. ಹೀಗೆ ಮುಂದುವರೆದರೆ ನಮಗೆ ಮತ್ತೆ ಬೇರೆ ಏನು ಮಾಡಲಿಕ್ಕೆ ಆಗೋದು, ಹೋಟೆಲ್ ಬಂದ್ ಮಾಡೋದೇ. ಹೋಟೆಲಿಗೆ ಏನು ಸಿಲಿಂಡರ್ ಸಪ್ಲೈ ಮಾಡಬೇಕಾಗಿದ್ದೆ ತಕ್ಷಣ ಸಪ್ಲೈಯನ್ನು ನಿಂದಿರಿಸಿದ್ದಾರೆ. ಯಾವುದೇ ರೀತಿಯ ಸಪ್ಲೈಗಳು ಇಲ್ಲ. ನಮಗೆ ಈ ಸಪ್ಲೈ ನಿಲ್ಲುವುದ್ರ ಬಗ್ಗೆ ಅಥವಾ ಸಿಲಿಂಡರ್ ಅಭಾವದ ಬಗ್ಗೆ ಯಾವುದೇ ಮುನ್ಸೂಚನೆ ಮತ್ತು ಸಂಜೀವ್ ಪ್ರಭಾಕರ್ ಸೌತ್ ಕಿಚನ್ ಮಾಲೀಕರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜೀವ್ ಅವರೇ, ಒಂದು ದಿನಕ್ಕೆ ನಿಮ್ಮ ರಿಕ್ವೈರ್ಮೆಂಟ್ ಏನು? ಎಷ್ಟು ಸಿಲಿಂಡರ್ ಬೇಕಾಗತ್ತೆ? ಸರ್ ನಮ್ಗೆ 2 ರಿಂದ 2.5 ಗ್ಯಾಸ್ ಬೇಕಾಗುತ್ತೆ ಸರ್ ಡೈಲಿ. 2 ರಿಂದ 2.5. ಒಂದು ವಾರದ ಹಿಂದೆ ಏನೂ ಸಮಸ್ಯೆ ಇರಲಿಲ್ಲ, ಯುದ್ಧ ಶುರುವಾದ ಮೇಲೆ. ಎಸ್ ಸರ್, ಎಸ್ ಸರ್. ಯಾವಾಗಿನಿಂದ ಈ ಸಮಸ್ಯೆ ಶುರುವಾಗಿದ್ದು? ಮಂಡೆಯಿಂದ ಆಕ್ಚುಲಿ ಪ್ರಾಬ್ಲಮ್ ಶುರು ಆಯ್ತು ಸರ್, ಮಂಡೆಯಿಂದ. ಓಕೆ, ಇವತ್ತು ಎಷ್ಟು ಸಿಲಿಂಡರ್ ಸಿಕ್ಕಿದೆ ನಿಮಗೆ? ನಮ್ಗೆ ಇವತ್ತೇನು ಸಿಕ್ಕಿಲ್ಲ ಸರ್, ನೆನ್ನೆನೂ ಏನೂ ಸಿಕ್ಕಿಲ್ಲ, ಇವತ್ತೇನು ಸಿಕ್ಕಿಲ್ಲ. ಓಕೆ, ಮತ್ತೆ ಹೆಂಗೆ ನಡೆಸ್ತಾ ಇದ್ದೀರಿ ಈಗ? ಸದ್ಯಕ್ಕೆ ನಮ್ಮ ಹೋಟ್ಲು ಕ್ಲೋಸ್ ಆಗಿದೆ ಸರ್ ಸದ್ಯಕ್ಕೆ. ಕ್ಲೋಸೇ ಮಾಡಿಬಿಟ್ಟಿದ್ದೀರಿ? ಕ್ಲೋಸ್ ಮಾಡಿದೀವಿ ಸರ್. ಸರ್ ಬೇರೆ ಏನು ಆಲ್ಟರ್ನೇಟಿವ್ ಮಾಡೋದಕ್ಕಾಗೋದಿಲ್ವಾ? ಇಲ್ಲ, ನಮ್ಮ ಹತ್ರ 1 ಗ್ಯಾಸ್ ಇತ್ತು, ಅದು ನಮ್ಮ ಕಾರ್ಮಿಕರಿಗೆ ಬೇಕು ಅಂದ್ಬಿಟ್ಟು ನಾವು ಬಿಟ್ಬಿಟ್ಟಿವಿ ಸರ್. ಅವ್ರಿಗೆ ಊಟಕ್ಕೆ ಅಡುಗೆಗೆ ಬೇಕಾಗತ್ತಲ್ಲ, ಆದ ಕಾರಣದಿಂದ ಕ್ಲೋಸ್ ಮಾಡಿದೀವಿ ಸರ್. ಓಕೆ ಸರ್, ಈ ಕಟ್ಟಿಗೆ ಏನು ಬ್ಲೋವರ್ ಅನ್ನು ಹೊಂದಿರುವ ಕಟ್ಟಿಗೆ ಒಲೆಗಳನ್ನ ಇಟ್ಕೊಂಡು ಕೆಲವರು ಹೋಟೆಲ್ ನಡೆಸ್ತಿದ್ದಾರೆ ಅಂತೇನೋ ಮಾಹಿತಿಗಳು ಬಂದವು. ಆ ಮಾದರಿಯ ಒಲೆಗಳನ್ನು ನಾನು ನೋಡಿದ್ದೀನಿ, ಚೆನ್ನಾಗಿ ಉರಿತವೆ. ಅದು ಪ್ರಾಕ್ಟಿಕಲ್ ಅಲ್ವಾ ಸರ್? ನಮ್ದು ದರ್ಶನಿ ಹೋಟ್ಲು ತರ ಸರ್, ಚಿಕ್ಕ ಹೋಟ್ಲು. ಜಾಗ ದೊಡ್ಡದು ಬೇಕಾಗತ್ತೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬೇಕಾಗತ್ತೆ. ನಮ್ಗೆ ಅಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಸರ್, ಸೊ ಅದು ನಮಗೆ ಲಿಮಿಟೇಷನ್ ಆಗುತ್ತೆ. ಓಕೆ, ಈಗ ಏನು ಹೇಳ್ತಾ ಇದ್ದಾರೆ ಸಪ್ಲೈಯರ್ಸು? ನಾಟ್ ರೀಚಬಲ್ ಮಾಡ್ಕೊಂಡಿದ್ದಾರೆ, ಏನು ಮಾತಾಡ್ತಾನೆ ಇಲ್ಲ. ಎಸ್ ಸರ್. ನೆನ್ನೆ ಒಂದು ಹೋಟೆಲ್ನವ್ರು ಹೇಳ್ತಾ ಇದ್ರು 1900-2000 ರೂಪಾಯಿ ಕೊಡ್ತಾ ಇದ್ರು ಪ್ರೈವೇಟ್ ಗ್ಯಾಸ್ ಏಜೆನ್ಸಿಗಳು, ಅವ್ರು 5000 ಹೇಳ್ತಾ ಇದ್ದಾರೆ ಅಂತ. ಹೌದಾ ಅದು? ಎಸ್, 4000 ಅಂತ ಏನೋ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಇದೆ ಅಂತ ಹೇಳಿದ್ರು, ಬಟ್ ಏನು ಇಲ್ಲ ಸರ್, ಜಸ್ಟ್ ಲೈಕ್ ರೂಮರ್, ಯಾರು ಸಿಗ್ತಾ ಇಲ್ಲ ಅದೆಲ್ಲ. ಓಕೆ, ಈಗ 4000 ಕೊಡ್ತಂದ್ರೆ ವಯಬಲ್ ಆಗುತ್ತಾ ನಿಮಗೆ? ಇಲ್ಲ ಸರ್, ಏನು ವರ್ಕೌಟ್ ಆಗಲ್ಲ ನಮ್ಗೆ, ತುಂಬಾ ಕಷ್ಟ ಆಗತ್ತೆ. ಬಟ್ ನಾವು ಅಟ್ಲೀಸ್ಟ್ ಆ ಗ್ರಾಹಕರಿಗೆ ಏನೋ ತಲುಪಿಸ್ಬೋದಲ್ಲ ಅಂತ ಕೊಡ್ಬೋದು ಬೇಕಾದ್ರೆ, ಅದು ಸಿಕ್ಕಿದ್ರು ಈ ಎಮರ್ಜೆನ್ಸಿ ಕೇಸಲ್ಲಿ. ಓಕೆ, ಸೊ ಮೆನುನಲ್ಲಿ ಏನು ವ್ಯತ್ಯಾಸ ಮಾಡ್ಕೊಂಡು ನಡೆಸೋದಕ್ಕೂ ಆಗೋದಿಲ್ಲ ಈಗ ನಿಮಗೆ? ಇಲ್ಲ ಸರ್, ನಾನು ಆಕ್ಚುಲಿ ನಿನ್ನೆ ಮತ್ತು ಇವತ್ತು ಮೆನು ಕಟ್ ಆಫ್ ಮಾಡಿದೆ. ಯಾವ್ದು ಗ್ಯಾಸ್ ಬಳಕೆ ಕಮ್ಮಿ ಆಗುತ್ತೋ ಅದ್ ಮಾತ್ರ ಮಾಡ್ತಾ ಇದ್ದೆ. ಬಟ್ ಇವಾಗಿಂದ ಮಧ್ಯಾಹ್ನದ ಮೇಲಿಂದ ಮಾಡಕ್ಕಾಗಿಲ್ಲ ಸರ್. 1 ಗ್ಯಾಸ್ ಇತ್ತು, ಅದು ನಮ್ಗೆ ಬೇಕಾಗತ್ತೆ ಅಂದ್ಬಿಟ್ಟು ನಾನು ಇಟ್ಬಿಟ್ಟೆ ಸರ್, ಬೇಡ ಅಂತ ಅನ್ಸು. ಏನು ಯಾವ ಆಹಾರ ಪದಾರ್ಥ ಜಾಸ್ತಿ ಗ್ಯಾಸ್ ಕನ್ಸ್ಯೂಮ್ ಮಾಡುತ್ತೆ ತಯಾರಿಸುವಾಗ? ಸರ್ ನಮ್ದು ಬೇಸಿಕಲಿ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಸರ್. ಸೊ ಬರೀ ಇಡ್ಲಿ ವಡೆ ದೋಸೆ ಮಾತ್ರ ಇರೋದು. ಸೊ ಇಡ್ಲಿ ವಡೆ ದೋಸೆ 3 ಐಟಮು ಜಾಸ್ತಿ ಗ್ಯಾಸ್ ಕನ್ಸಂಪ್ಷನ್ ಬೇಕು. ಇಡ್ಲಿಗೂ ಗ್ಯಾಸ್ ಜಾಸ್ತಿ ಹೋಗುತ್ತೆ? ಇಡ್ಲಿ ಸ್ಟೀಮ್ ರನ್ನಿಂಗ್ ಆಗ್ತಿರತ್ತಲ್ಲ ಸರ್. ಓಕೆ ಓಕೆ, ಬೇಕಾಗತ್ತೆ. ಈ ಕೆಲವು ಹೋಟೆಲ್ಗಳವರು ಕ್ಲೌಡ್ ಕಿಚನ್ ಅಂತೆಲ್ಲ ಮಾಡ್ಕೊಂಡಿದಾರಲ್ಲ, ಸೆಂಟ್ರಲೈಸ್ಡ್ ಕಿಚನ್. ಎಸ್ ಸರ್. ಅವರಿಗೆ ಕಟ್ಟಿಗೆ ಒಲೆ ವಯಬಲ್ ಆಗ್ಬೋದಾ? ಎಲ್ಲೋ ದೂರದಲ್ಲಿ ಅದೊಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲೋ ಒಂದು ಕಡೆ ಕಿಚನ್ ಮಾಡ್ಕೊಂಡಿರ್ತಾರೆ, ಒಂದು ಕಡೆ ಅಡಿಗೆ ಮಾಡಿ ರೆಡಿ ಅಡಿಗೆನ ಹೋಟೆಲಿಗೆ ತಗೊಂಡ್ಬರ್ತಾರೆ. ಎಸ್ ಸರ್, ಬಟ್ ನಮ್ ಭಟ್ರೆಲ್ಲ ಇವಾಗ ಗ್ಯಾಸ್ಗೆ ಇದಾಗೋಗ್ಬಿಟ್ಟಿರ್ತಾರೆ, ಸುತ್ತ ಆಗೋಗಿರ್ತಾರೆ. ಸೊ ಅವ್ರಿಗೆ ಕಂಪ್ಲೀಟ್ ಡಿಪೆಂಡೆಂಟ್ ಆಗಿರ್ತಾರೆ. ಓಕೆ, ಸೊ ಒಲೆಯಲ್ಲಿ ಮಾಡ್ಬೇಕಾದ್ರೆ ನಿಮ್ಗೆ ಅದ ಪಾತ್ರೆ ಎಲ್ಲ ಕಪ್ಪಾಗತ್ತೆ. ಸೊ ಅದ್ ಮಾಡಕ್ ಗೊತ್ತಿರ್ಬೇಕು. ಅದು ಏಕ್ದಮ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ಬೋದೇನೋ. ಕರೆಕ್ಟ್ ಕರೆಕ್ಟ್ ಸರ್. ಬೆಂಗಳೂರಿನಲ್ಲಿ ಒಂದು 8000 ಹೋಟೆಲ್ ಅಂತಾರೆ. ಎಸ್ ಸರ್. ಹೋಟೆಲ್ ಕಾರ್ಮಿಕರು ಎಷ್ಟಿರ್ಬೋದು ಸರ್? ನಮ್ಮಲ್ಲಿ 20 ಜನ ಇದೆ ಸರ್. 20 ಜನ ತಗೊಂಡ್ರೆ ಇಟ್ ವುಡ್ ಬಿ ಅರೌಂಡ್ 16 lakhs. ಅಂದ್ರೆ 1,60,000. 1,60,000 ಸರ್. ಎಸ್, ಅಂದ್ರೆ ಈ ಕಾರ್ಮಿಕರ ಜೀವನದ ಮೇಲೂ ಒಂದು ಪ್ರಶ್ನಾರ್ಥಕ ಚಿಹ್ನೆನೇ ಈಗ ಸಮಸ್ಯೆ ಬಗೆಹರಿಯೋ ತನಕ. ಎಸ್ ಎಸ್ ಎಸ್. ನಮ್ಗೆ ಇಲ್ಲಿ ವ್ಯಾಪಾರನೇ ಇಲ್ಲ ಅಂದ್ರೆ ನಾವು ಸಂಬಳ ಕೊಡ್ಬೇಕು, ಬಾಡಿಗೆ ಕಟ್ಟಬೇಕು. ಈಗ ನೀವೇನ್ ಹೇಳಿದ್ರಿ ಕಾರ್ಮಿಕರಿಗೆ? ಸರ್ ನಮ್ದು ಕರ್ತವ್ಯ ನಾವು ಕೊಡ್ತೀವಿ ಸರ್, ಏನ್ ನಮ್ಗೆ ಪ್ರಾಬ್ಲಮ್ ಆಗಲ್ಲ. 1 ತಿಂಗಳವರೆಗೂ ನೋಡ್ಬೋದು, 15 ದಿವಸ ನೋಡ್ಬೋದು. ಸೇಮ್ ಕೋವಿಡ್ ಹೆಂಗಿತ್ತು ಹಂಗೆ ಸರ್. ಕೋವಿಡ್ ಅಲ್ಲಿ ಆಕ್ಸಿಜನ್ ಸಿಲಿಂಡರ್ಗೆ ಫೈಟ್ ಮಾಡ್ತಾ ಇದ್ರಿ, ಇವಾಗ ಗ್ಯಾಸ್ ಸಿಲಿಂಡರ್ ಫೈಟ್ ಮಾಡ್ತಾ ಇದೀವಿ ಸರ್, ಅಷ್ಟೇ. ಕರೆಕ್ಟ್ ಕರೆಕ್ಟ್. ಆಮೇಲೆ ತುಂಬಾ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ ನಿಮ್ದು. ತುಂಬಾ ಲೇಬರ್ ಇಂಟೆನ್ಸಿವ್ ಸರ್. ಸ್ಥಳೀಯರು ಕಡಿಮೆ ಹೋಟೆಲ್ನಲ್ಲಿ ಕೆಲಸ ಮಾಡೋದು, ಉತ್ತರ ಭಾರತೀಯರು ಮತ್ತು ನಾರ್ತ್ ಈಸ್ಟ್ನವ್ರು ಜಾಸ್ತಿ ಇರ್ತಾರೆ.
Correct, ಅವ್ರು sir. ಇನ್ನೊಂದು 4-5 ದಿವಸ ನೋಡಿ ನಾವು ಊರಿಗೆ ಹೋಗಿ ಬರ್ತೀವಿ, ಹೆಂಗೋ ಹೋಟೆಲ್ ನಡೀತಿಲ್ಲ ಅಂತಂದ್ರೆ ಆ ಭಯನೂ ಕಾಡ್ತಾ ಇದೆ ಸರ್ ನಮ್ಗೆ. ಪುನಃ ಇದೆಲ್ಲ ಸರಿ ಹೋದ್ಮೇಲೆ ನಮ್ಗೆ ಯಾವಾಗ ಲೇಬರ್ ಇಶ್ಯೂಸ್ ಬರ್ಬೋದು ಅಂತ ಅನ್ಸ್ತದೆ ಹೌದು, ಆಬ್ವಿಯಸ್ಲಿ. ಸರ್. ಈಗ ಹಳೆ ರೀತಿಯಲ್ಲಿ ಸೀಮೆ ಎಣ್ಣೆ ಸ್ಟೋವ್, ಕರೆಂಟ್ ಒಲೆ, ಇದು ಯಾವುದು ಕೂಡ ವರ್ಕ್ ಆಗ್ಲಿಕ್ಕಿಲ್ವಾ ಆಲ್ಟರ್ನೇಟಿವ್ ಬೇಸ್? ಅದ್ರ ಬಗ್ಗೆ ಏನೋ ಯೋಚನೆ ಮಾಡಿಲ್ಲ ಸರ್. ಇವಾಗ ಅದೇ ಬ್ರಿಕೆಟ್ ಸ್ಟವ್ ಅದ ನೋಡ್ತಾ ಇದೀವಿ. ಓಕೆ, ನಾವ್ ಎಷ್ಟು ಇನ್ಕ್ಲೈಂಡ್ ಆಗೋಗ್ಬಿಟ್ಟಿವಿ ಅಂದ್ಮೇಲೆ ಇದೆಲ್ಲ ಯೂಸೇ ಮಾಡಕ್ ಆಗ್ತಾ ಇಲ್ಲ. ಅದು ನಿಜ ಪ್ರಾಬ್ಲಮ್ ನಿಜ ನಿಜ. ಈ ಹೋಟೆಲ್ ಓನರ್ಸ್ ಅಸೋಸಿಯೇಷನ್ ಇದೆಯಲ್ಲ, ಅದರಿಂದ ಏನಾದ್ರು ಸೂಚನೆ ಏನಾದ್ರು ಬಂದಿದೆಯಾ ನಿಮಗೆ? ಆಲ್ಟರ್ನೇಟಿವ್ ವೇ ಏನೋ ಪರ್ಯಾಯ ಮಾರ್ಗ ಇಂಥದ್ದೊಂದು ಹುಡುಕೊಳ್ಳೋಣ ಆ ಥರದ್ದು ಏನಾದ್ರು ಬಂದಿದೆಯಾ? ಇನ್ನ ಸದ್ಯಕ್ಕಿಲ್ಲ ಸರ್, ಏನೋ ಬಂದಿಲ್ಲ ನಮಗೆ ಓಕೆ ಆತರ. ಓಕೆ, ಎಲ್ಲ ಎಲೆಕ್ಟ್ರಿಕಲ್ ಟ್ರೈ ಮಾಡ್ತಾ ಇದೀವಿ, ಬೇರೆ ಬೇರೆ ತರ ಟ್ರೈ ಮಾಡ್ತಾ ಇದೀವಿ, ಬಟ್ ಅದು ಆಪ್ಟಿಮಮ್ ಆಗಿ ಆಗ್ತಾ ಇಲ್ಲ. ಎಲೆಕ್ಟ್ರಿಕಲ್ ಕೂಡ ಫೈನಾನ್ಷಿಯಲಿ ವಯಬಲ್ ಆಗೋದಿಲ್ಲ ಅನ್ಸುತ್ತೆ, ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ. ಹೌದು ಸರ್, ಎಕ್ಸಾಕ್ಟ್ಲಿ. ಗ್ಯಾಸ್ ಅಲ್ಲಿ ಬೇಗ ಆಗತ್ತೆ, ಎಲೆಕ್ಟ್ರಿಕಲ್ ಅಲ್ಲಿ ಬೇಗ ಆಗಲ್ಲ. ಎಸ್, ಕುಕಿಂಗ್ ಕಾಫಿ ಟೀಗೆ ಓಕೆ, ಒಂದ್ ಮಟ್ಟಕ್ಕೆ ಓಕೆ ಅಷ್ಟೇ. ಬಟ್ ನೀವೆಲ್ಲ ಆಹಾರ ಪದಾರ್ಥ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗತ್ತೆ. ಈ ದೊಡ್ಡ ದೊಡ್ಡ ಹೋಟೆಲ್ ಕೆಲವರು ಬಯೋಗ್ಯಾಸ್ ಎಲ್ಲ ಮಾಡ್ಕೊಂಡಿದ್ದಾರಂತೆ, ತಮಗೇನಾದ್ರು ಐಡಿಯಾ ಇದೆಯಾ? ಇದೆ ಸರ್, ಬಯೋಗ್ಯಾಸ್ ಮಾಡಿದವರೆಲ್ಲ ಮುಂಚೆನೆ ಮಾಡಿರ್ತಾರೆ. ಸೊ ಅವ್ರಿಗೆಲ್ಲ ಒಂದ್ ಬಿಗ್ ಪ್ಲಸ್ ಆಗಿರುತ್ತೆ ಇವಾಗ ಇದು. ಅಂದ್ರೆ ಅದಕ್ಕೆ ತುಂಬಾ ದೊಡ್ಡ ಹೋಟೆಲ್ ಇರಬೇಕು, ಜಾಗ ಜಾಸ್ತಿ ಇರಬೇಕು, ತ್ಯಾಜ್ಯ ವಸ್ತುಗಳ ಜಾಸ್ತಿ ಸಿಗಬೇಕು, ಈ ಇನ್ಫ್ರಾಸ್ಟ್ರಕ್ಚರ್ ದೊಡ್ಡದಿರ್ಬೇಕು. ಎಸ್, ಅದು ಕೂಡ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಎಕ್ಸ್ಪೆನ್ಸಿವ್ ಅಂದ್ರೆ ಓಕೆ ಸರ್, ಐ ಮೀನ್ LPG ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇರುತ್ತೆ. ಬಟ್ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ದೊಡ್ಡದು ಬೇಕಾಗತ್ತೆ ಸರ್, ತುಂಬಾ ದೊಡ್ಡದು ಬೇಕಾಗತ್ತೆ. ಕರೆಕ್ಟ್. ಸೊ ನಮ್ಮಂತ ದರ್ಶನಿ ಹೋಟೆಲ್ಗೆಲ್ಲ ಆಗದೇ ಇಲ್ಲ ಸರ್, ತುಂಬಾ ಲಿಮಿಟೇಷನ್ಸ್ ಇರ್ತದೆ. ಯಾವಾಗ ಸಮಸ್ಯೆ ಬಗೆಹರಿಬಹುದು ಅನ್ನೋದ್ರದ್ದು ಅಂದಾಜು ಏನಾದ್ರು ಸಿಗ್ತಾ ಇದೆಯಾ? ಏನ್ ಐಡಿಯಾ ಇಲ್ಲ ಸರ್. ಒಬ್ರು 1 ವಾರ ಅಂತಾರೆ, ಒಬ್ರು 3 ದಿವಸ ಅಂತಾರೆ. ತುಂಬಾ ಇಂಡೆಫಿನೆಟ್ ಆಗಿದೆ. ಎಸ್, ಲೆಟ್ಸ್ ವೇಟ್ ಸರ್. ವೇಟ್ ಮಾಡೋದು ಬಿಟ್ಟರೆ ಬೇರೆ ದಾರಿ ಯಾವುದೂ ಇಲ್ಲ. ಎಸ್ ಎಸ್ ಎಸ್. ತಾವೊಂದು ಮಾತು ಹೇಳಿದ್ರೆ ಇಷ್ಟ ಆಯಿತು, ಕಾರ್ಮಿಕರಿಗೆ 15 ದಿವಸ 1 ತಿಂಗಳಾದ್ರೆ ಸಂಬಳ ಕೊಟ್ಟು ಇಟ್ಕೋತೀವಿ ಅಂತ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಸರ್. ಎಸ್, ತಮ್ಮ ಜೊತೆಗೆ ಇಷ್ಟು ದಿವಸಗಳ ಕಾಲ ಇರ್ತಾರೆ, ಇಂಥ ಟೈಮ್ನಲ್ಲಿ ಅವ್ರನ್ನ ಸಾಕುವಂಥದ್ದು ಜವಾಬ್ದಾರಿ ಆಗುತ್ತೆ. ಎಸ್ ಸರ್, ನಮ್ಮದೇ ಜವಾಬ್ದಾರಿ ಅದು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.